ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನಾನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೊದಲಿದ್ದೆ. ಸುಮಾರು ನಮಗೆ ನಗರಸಭೆಗೆ ಸಂಬಂಧಪಟ್ಟಂಥ ಈ ಆಸ್ತಿ ನಂಬರ್ 4495 ಈ ಆಸ್ತಿಯನ್ನು 1 ಎಕರೆ 7 ಗುಂಟೆ ಈ ಜಮೀನನ್ನು ನಮ್ಮ ತಾಲೂಕು ಪಂಚಾಯತಿಯ ಕಾರ್ಯಾಲಯಕ್ಕೆ ನಗರಸಭೆ ವತಿಯಿಂದ ನಮಗೆ ಕೊಟ್ಟಿದ್ದರು. ಈ ಜಾಗದಲ್ಲಿ ನಾವು ಸರ್ವೆ ಮಾಡಲಿಕ್ಕಾಗಿ ಒಂದು 2-3 ಕಡೆ ಅತಿಕ್ರಮಣ ಆಗಿದ್ದು ಕಂಡು ಬಂದಿತ್ತು. ಈ ಅತಿಕ್ರಮಣ ತೆರವುಗೊಳಿಸಬೇಕಂತ ಸುಮಾರು 2-2.5 ತಿಂಗಳಿಂದ ನಾವು ಸತತವಾಗಿ ಬಂದು ಮಾರ್ಕೌಟ್ ಮಾಡಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ಹೋಗಿದ್ವಿ. ಸರ್ಕಾರದಿಂದ ಈಗಾಗಲೇ ಕಟ್ಟಡ ರಚನೆಗೆ ನಮಗೆ ಅನುದಾನ ಕೂಡ ಬಿಡುಗಡೆ ಆಗೈತಿ. ಇದನ್ನು ಕಟ್ಟಡ ಕಟ್ಟಬೇಕಾದಾಗ ನಮ್ಗೆ ಚಕಬಂದಿ ಕ್ಲಿಯರ್ ಮಾಡ್ಕೊಂಡು ಇದನ್ನು ಸೈಡ್ ಕ್ಲಿಯರ್ ಮಾಡಿಕೊಂಡು ಅದನ್ನು ಹಸ್ತಾಂತರ ಮಾಡ್ಕೊಂಡು ಕಟ್ಟಡ ಕಟ್ಟಲಿಕ್ಕೆ ಸೂಚನೆ ಬಂದ ಪ್ರಕಾರ ಇವತ್ತು ನೀವು ಕಾರ್ಯಾಚರಣೆ ಮಾಡಲಿಕ್ಕಿದ್ದೀವಿ. ಇವತ್ತು ಕಾರ್ಯಾಚರಣೆಯಲ್ಲಿ ಸುಮಾರು ಒಂದು 3-4 ಕಂಪೌಂಡ್ಗಳನ್ನು, 1-2 ತಗಡಿ ಶೆಡ್ಗಳನ್ನು ಕ್ಲಿಯರ್ ಮಾಡಿವಿ. ಇನ್ನು ಉಳಿದಂಥ ಒಂದು 2 ಕುಟುಂಬಗಳು ವಾಸವಾಗ್ಯದ. ಅವರು ಒಂದು ದಿವಸ ಕಾಲಾವಕಾಶ ಕೇಳಿದ್ರಿಂದ ಈಗ ಸಮಯ 6 ಗಂಟೆ ಆಗಿದ್ದರಿಂದ ಹೊತ್ತು ಮುಡಿದ ಮೇಲೆ ಕಾಮಗಾರಿ ಮಾಡಬಾರ್ದಂತ ನಿರ್ದೇಶನ ಇರೋದ್ರಿಂದ ಸೋಮವಾರವರೆಗೆ ಅವ್ರಿಗೆ ಕಾಲಾವಕಾಶ ಕೊಟ್ಟು ಸೋಮವಾರ ಬೆಳಗ್ಗೆ ತಪ್ಪಲಿಲ್ಲ ಅಂದ್ರೆ ಮತ್ತು ಸೋಮವಾರ ಬೆಳಗ್ಗೆ ನಾವಾಗೆ ಬಂದು ಇದನ್ನು ಎಲ್ಲ ತೆರವುಗೊಳಿಸಿ ಕ್ಲಿಯರ್ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂಗೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ಚರ್ಚಿಸಿದಂತೆ ರಸ್ತೆಯ ಮೇಲೆ ಮತ್ತು ಸರ್ಕಾರಿ ಜಾಗಗಳಲ್ಲಿ ಏನೇನು ಅತಿಕ್ರಮಗಳನ್ನು ಮಾಡ್ಕೊಂಡಾರೆ ಆ ಅತಿಕ್ರಮಗಳನ್ನು ತೆಗೆದಲಿಕ್ಕೆ ನಾವು ಈಗಾಗಲೇ ಕ್ರಮ ಮಾಡ್ಕೊಂಡಿದ್ದೀವಿ. ಟೀಮ್ ಮಾಡಕತ್ತೀವಿ. ಸರ್ವೆ ಕಾರ್ಯ ನಡೆದ ಸರ್ವೆ ಆದ ತಕ್ಷಣ ನಾವು ಅದನ್ನು ಮಾರ್ಕೌಟ್ ಮಾಡಿ ಅವ್ರಿಗೆ ತಿಳಿಸ್ತೀವಿ. ನೀವು ಎನ್ಕ್ರೋಚ್ಮೆಂಟ್ ಆಗೈತಿ ತಾವು ತಗೋರಿ ಅಂತೇಳಿ ನಾವು ಮೊದಲು ತಿಳಿಸ್ತೀವಿ. ಅವರಿಗೆ ಇಷ್ಟು ಅವಕಾಶಗಳನ್ನು ಕೊಡ್ತೀವಿ. ಅವ್ರು ತಗೊಂಡ್ರೆ ಸರಿ, ಇಲ್ಲದಿದ್ದರೆ ನಾವು ಅದನ್ನು ನಮ್ಮ ನಗರಸಭೆ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳ ಸಹಾಯದಿಂದ ಅದನ್ನು ನಾವು ತೆರವುಗೊಳಿಸೋ ಕ್ರಮ ಮಾಡ್ತೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಅದು ಅವರಿಗೆ 2-2.5 ತಿಂಗಳಿಂದ ನಾವು ಅಲ್ಲಿ ಯಾರು ಅತಿಕ್ರಮ ಮಾಡ್ಯಾರ ಅವರಿಗೆ ಸರ್ವೆ ಮಾಡೋಕ್ಕಿಂತ ಮುಂಚೆನೇ ನೋಟಿಸ್ ಜಾರಿ ಮಾಡಿ ಸರ್ವೆ ಮಾಡಿ ಆ ನಂತರ ಅದನ್ನು ಅತಿಕ್ರಮಣ ಗುರುತಿಸಿ ಇಷ್ಟು ಅತಿಕ್ರಮಣ ಆಗೈತಿ ಅಂತೇಳಿ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಅವರು ನಾವೇ ಕಳ್ಕೊತೀವಿ ಅಂತಲೂ ವಿನಂತಿ ಮಾಡ್ಕೊಂಡಿದ್ದೀವಿ ನಮ್ಗೆ ಮತ್ತು ನಮ್ಮ ಯುವ ಸಾಹೇಬರಿಗೆ. ಬಟ್ ಇಲ್ಲಿವರೆಗೆ ಅವರು ತೆಗಿಲಿಲ್ಲ ಅಂದಮೇಲೆ ನಾವು ಇವತ್ತಿನ ದಿವಸ ಬಂದು ಈಗ ಕಾರ್ಯಾಚರಣೆ ಮಾಡೀವಿ. ಈ ಕಾರ್ಯಾಚರಣೆ ಮುಂದುವರಿತೀವಿ. ಮುಂದಿನ ದಿನಗಳಲ್ಲಿ ನಗರದಲ್ಲಿ ಏನೇನು ಎಲ್ಲೆಲ್ಲಿ ಅತಿಕ್ರಮಣಗಳು ಮಾಡ್ಯಾವ ಅದನ್ನು ನಾವು ತೆರವುಗೊಳಿಸ್ತೀವಿ ಅಂತೇಳಿ ಇವತ್ತಿನ ದಿವಸ ನಾನು ಹೇಳಲಿಕ್ಕೆ